ಮಳೆಗಾಲದಲ್ಲಿ ನೋಡಬಹುದಾದಂತಹ ಜಾಗಗಳಿವು. ಮಳೆಗಾಲ ಅಂದರೆ ಪ್ರವಾಸಕ್ಕೆ ಹೊರಡುವವರ ಸಂಖ್ಯೆ ಕೂಡ ಜಾಸ್ತಿ. ಹಿತವಾದ ವಾತಾವರಣ, ಚಂದದ ಜಾಗ ನಿಮ್ಮ ಪ್ರಯಾಣವನ್ನು ಇನ್ನಷ್ಟು ಹಿತಕರವಾಗಿಸುತ್ತದೆ. ಮಾನ್ಸೂನ್ ಮಳೆಗಾಲದಲ್ಲಿ ನೀವು ನೋಡಬಹುದಾದಂತಹ ತಾಣಗಳಿವು. ಅಲ್ಲೆಪ್ಪೆ, ಕೇರಳ. ನೀವು ಮಳೆಗಾಲದ ಸಮಯದಲ್ಲಿ ನೋಡಬಹುದಾದ ಜಾಗಗಳಲ್ಲಿ ಕೇರಳ ರಾಜ್ಯದಲ್ಲಿರುವ ಅಲ್ಲೆಪ್ಪೆ ಕೂಡ ಒಂದು. ದೇವರ ಸ್ವಂತ ನಾಡು ಕೇರಳದಲ್ಲಿ ಮಾನ್ಸೂನ್ ಸಮಯದಲ್ಲಿ ವಾತಾವರಣ ನೋಡುವುದೇ ಚಂದ. ನದಿ, ಕೆರೆ, ಹಿನ್ನೀರಿನ ಪ್ರದೇಶ ಇವುಗಳ ಸವಿಯನ್ನು ಅನುಭವಿಸುವುದಕ್ಕೆ ಕೇರಳ ರಾಜ್ಯದಲ್ಲಿರುವ ಅಲ್ಲೆಪ್ಪೆ ಹೇಳಿ ಮಾಡಿಸಿದ ಜಾಗವಾಗಿದೆ. ಕೊಡಗು. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ. ವರ್ಷದ ಎಲ್ಲ ಋತುಮಾನದಲ್ಲಿ ಪ್ರವಾಸಿಗರಿಗೆ ಇಷ್ಟವಾಗುವ ತಾಣವಿದು. ಕೊಡಗು ಮಳೆಗಾಲದ ಸಮಯದಲ್ಲಿ ಪ್ರವಾಸಿಗರು ನೋಡಲೇಬೇಕಾದ ತಾಣವಾಗಿರುವುದಕ್ಕೆ ಕೂಡ ಹಲವು ಕಾರಣಗಳಿವೆ. ಹಸಿರಿನ ಚಂದದ ವಾತಾವರಣ, ವನ್ಯಜೀವಿಗಳ ನೆಲೆ, ಟ್ರೆಕ್ಕಿಂಗ್, ಕುದುರೆ ಸವಾರಿ, ಕಾಫಿ ತೋಟಗಳು ಈ ಎಲ್ಲ ಕಾರಣದಿಂದ ಮಳೆಗಾಲದ ಸಮಯದಲ್ಲಿ ನಿಮಗೆ ಕೊಡಗಿನ ಸೌಂದರ್ಯ ಇನ್ನಷ್ಟು ದುಪ್ಪಟ್ಟಾಗುತ್ತದೆ. ಡಾರ್ಜಿಲಿಂಗ್ ನೀವು ಅದೆಷ್ಟು ಬಾರಿ ನೋಡಿದರೂ ಕೂಡ ಮತ್ತೆ ಮತ್ತೆ ನೋಡಬೇಕೆನಿಸುವ ಜಾಗವಿದು. ಡಾರ್ಜಿಲಿಂಗ್ ಶಿಖರಗಳ ರಾಣಿ ಇದ್ದಂತೆ. ನೀವು ಮಳೆಗಾಲದ ಸಮಯದಲ್ಲಿ ಭೇಟಿ ನೀಡಬೇಕಾದ ಚಂದದ ತಾಣಗಳಲ್ಲಿ ಇದು ಕೂಡ ಒಂದಾಗಿರಲಿ. ಗೋವಾ ಎಲ್ಲ ಕಾಲದಲ್ಲೂ ಪ್ರವಾಸಿಗರನ್ನು ಆಕರ್ಷಿಸುವ ಒಂದು ಚಂದದ ಜಾಗ. ಆದರೆ ಮಾನ್ಸೂನ್ ಸಮಯದಲ್ಲಿ ಹೆಚ್ಚಿಗೆ ಪ್ರವಾಸಿಗರನ್ನು ಆಕರ್ಷಿಸುವ ಜಾಗಗಳಲ್ಲಿ ಒಂದು. ಬೀಚ್, ಟ್ರೆಕ್ಕಿಂಗ್, ಐತಿಹಾಸಿಕ ಸ್ಥಳಗಳು, ಪಕ್ಷಿ ವೀಕ್ಷಣೆ, ರೋಡ್ ಟ್ರಿಪ್ ಹೀಗೆ ಪ್ರವಾಸ ಇಷ್ಟಪಡುವವರಿಗೆ ಈ ಜಾಗ ಹೇಳಿ ಮಾಡಿಸಿದ್ದಾಗಿದೆ. ಇನ್ನು ಜೋಗ ಫಾಲ್ಸ್ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ನಿಸರ್ಗ ಪ್ರಿಯರಿಗೆ ಇದೊಂದು ಸೌಂದರ್ಯವಾದ ತಾಣವಾಗಿದೆ. ಮಳೆಗಾಲದ ಸಮಯದಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಿಸುವ ಕರ್ನಾಟಕದ ತಾಣಗಳಲ್ಲಿ ಜೋಗ ಫಾಲ್ಸ್ ಕೂಡ ಒಂದು. ಶರಾವತಿ ನದಿ, ದಬ್ಬೆ ಫಾಲ್ಸ್ ಇವು ಜೋಗ ಫಾಲ್ಸ್ ಹತ್ತಿರದ ಇತರ ಆಕರ್ಷಕ ತಾಣಗಳಾಗಿವೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.